ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಅನುಶ್ರೀ. ಇವತ್ತು ನಾನು ಸ್ವೀಟ್ ಕಾರ್ನ್ ಸೂಪನ್ನು ಯಾವ ರೀತಿಯಾಗಿ ಮಾಡಬಹುದು ಅಂಥೇಳಿ ತಿಳಿಸ್ಕೊಡ್ಲಿಗತ್ತೀನಿ. ಇದರಲ್ಲಿ ನಾನು ಆಯುರ್ವೇದಿಕ್ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಕೆಲವೊಂದಷ್ಟು ಪದಾರ್ಥಗಳನ್ನು ಆ್ಯಡ್ ಮಾಡೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಾರ್ದ ನೋಡಿರಿ. ಮೊದಲಿಗೆ ಒಂದು ಪಾತ್ರೆನ ಕಾಯಲಿಕ್ಕೆ ಇಟ್ಕೊಂಡು ಅದರೊಳಗೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೋರಿ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೋರಿ. ಇವೆರಡು ತುಪ್ಪದೊಳಗೆ ಒಂದು ಸ್ವಲ್ಪ ಫ್ರೈ ಆಗಬೇಕು. ಈ ಎರಡು ಪದಾರ್ಥದೊಳಗೂ ಆಯುರ್ವೇದಿಕ್ ಔಷಧೀಯ ಗುಣಗಳು ಇರೋದರಿಂದ ಕೆಮ್ಮು, ನೆಗಡಿ ಮತ್ತು ಗಂಟಲು ನೋವು ಇದ್ದಾಗ ಕ್ವಿಕ್ಕಾಗಿ ಮತ್ತು ಇಫೆಕ್ಟಿವ್ ಆಗಿ ವರ್ಕ್ ಆಗ್ತದೆ. ನೆಕ್ಸ್ಟ್ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಉಳ್ಳಾಗಡ್ಡಿ ತಪ್ಪಲನ್ನ ಹಾಕ್ಕೋರಿ. ಆಮೇಲೆ ಗಜ್ರಿನ ಸ್ವಲ್ಪ ಹೆರಿದು ಹಾಕ್ಕೋರಿ. ಇವೆರಡು ಇದ್ರೊಳಗೆ ಫ್ರೈ ಆಗಬೇಕು. ಅದಕ್ಕಿಂತ ಮೊದಲು ನಾನಿಲ್ಲಿ ಸ್ವೀಟ್ ಕಾರ್ನನ್ನು ಒಂದು ಸ್ವಲ್ಪ ಕುದಿಸಿ ಒಂದು 5ರಿಂದ 10 ನಿಮಿಷ ಕುದಿಸಿ ಇಟ್ಕೊಂಡಿದ್ದೆ. ಈಗ ಅದೇ ಸ್ವೀಟ್ ಕಾರ್ನನ್ನು ಕುದಿಸಿ ಇಟ್ಕೊಂಡಿರುವಂಥ ಸ್ವೀಟ್ ಕಾರ್ನನ್ನು ಈ ಒಂದು ಮಿಶ್ರಣದೊಳಗೆ ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಡೈರೆಕ್ಟಾಗಿ ಹಸಿದೇ ಸ್ವೀಟ್ ಕಾರ್ನ್ ಹಾಕಿದರೆ ಅಷ್ಟು ಚೆಂದಾಗಿ ಅದು ಬೇಯೋದಿಲ್ಲ. ಅದಕ್ಕೆ ನಾನು ಫಸ್ಟ್ ಒಂದು ಸ್ವಲ್ಪ ಸ್ವೀಟ್ ಕಾರ್ನನ್ನು ಬೇಯಿಸಿ ಇಟ್ಕೊಂಡು ಅದರೊಳಗೆ ಆ್ಯಡ್ ಮಾಡ್ಕೊಂಡಿನಿ. ಇನ್ನೊಂದು ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಸ್ವಲ್ಪ ಸ್ವೀಟ್ ಕಾರ್ನನ್ನು ಗ್ರೈಂಡ್ ಮಾಡಿಕೊಂಡು ತೊಗೊಂಡು ಬರ್ರಿ. ಆಮೇಲೆ ಇಲ್ಲಿ ಅದ್ರೊಳಗೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊರಿ. ಈಗ ಪೇಸ್ಟ್ ಮಾಡಿಟ್ಕೊಂಡಿರುವಂತಹ ಸ್ವೀಟ್ ಕಾರ್ನನ್ನು ಇದ್ರೊಳಗೆ ಆ್ಯಡ್ ಮಾಡ್ಕೊಳ್ಳಿಗತ್ತೀನಿ. ಈ ರೀತಿಯಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸೂಪ್ ಏನಿರ್ತದಲ್ಲ ಒಂದು ಸ್ವಲ್ಪ ಚಲೋ ಥಿಕ್ನೆಸ್ ಬರ್ತದೆ. ಆಮೇಲೆ ತಿನ್ನಬೇಕಾದ್ರೂ ಸ್ವೀಟ್ ಕಾರ್ನ್ ಫ್ಲೇವರ್ ಚಲೋ ಬರ್ತದೆ. ಅದೇ ಒಂದು ಮಿಕ್ಸಿ ಜಾರಿಗೆ ನೀರು ಹಾಕಿ ನಾನು ಇನ್ನೊಂದು ಸ್ವಲ್ಪ ಇದ್ರೊಳಗೆ ಆ್ಯಡ್ ಮಾಡ್ಕೊಂಡೀನಿ. ಈಗ ಇದು ಒಂದು ಸ್ವಲ್ಪ ಕುದಿಲಿಕ್ಕೆ ಇಟ್ಕೊಳ್ಳೋಣ. ಸೊ ನೆಕ್ಸ್ಟ್ ನಾನಿಲ್ಲಿ ಸೂಪಿಗೆ ಇನ್ನೂ ಖಾರ ಏನೂ ಹಾಕಿಲ್ಲ. ಖಾರ ಆಗಿ ಮೆಣಸನ್ನು ಹಾಕ್ಲಿಗತ್ತೀನಿ. ನೀವು ಬೇಕಿದ್ರೆ ಇದನ್ನು ಮಿಕ್ಸರ್ಗೂ ಹಾಕ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಈ ಥರ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡು ಆಮೇಲೆ ಸೂಪಿಗೆ ಆ್ಯಡ್ ಮಾಡ್ಕೊಳ್ಳಿಗತ್ತೀನಿ. ನಿಮ್ಮ ಖಾರಕ್ಕೆ ಇದ್ರೊಳಗೆ ಬೇಕಾಗಿದ್ರೆ ಹಸಿ ಮೆಣಸಿನಕಾಯಿನೂ ನೀವು ಹಾಕ್ಕೋಬೋದು. ಮೆಣಸು ನಮ್ಮ ದೇಹಕ್ಕೆ ಉಷ್ಣತೆಯನ್ನು ಕೊಡ್ತದೆ ಮತ್ತು ಔಷಧದ ಥರ ಕೆಲಸ ಮಾಡ್ತದೆ. ಸೂಪಿಗೆ ಸ್ಟ್ರಾಂಗ್ ಆದ ಫ್ಲೇವರನ್ನು ಕೊಡೋದ್ರಿಂದ ನಾನಿಲ್ಲಿ ಮೆಣಸನ್ನು ಆಯ್ಕೆ ಮಾಡ್ಕೊಂಡಿನಿ. ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಇದ್ರೊಳಗೆ ಆ್ಯಡ್ ಮಾಡ್ಕೊರಿ. ಈಗ ನೋಡ್ರಿ, ಸೂಪು ನೀರಾಗಿ ಅದ. ನಾವು ಹೋಟೆಲ್ನಾಗ ಕುಡ್ದಾಗ ಸೂಪ್ ಹೆಂಗಿರ್ತದೆ, ಥಿಕ್ಕಾಗಿ ಇರ್ತದೆ. ಸೊ ಆ ಥಿಕ್ನೆಸ್ಸನ್ನು ನಾವು ಸೂಪಿಗೆ ಕೊಡಬೇಕು ಅಂತಂದರೆ ಒಂದು ಇಂಗ್ರೀಡಿಯೆಂಟ್ ನೀವು ಇದ್ರೊಳಗೆ ಯೂಸ್ ಮಾಡಬೇಕು. ನಾನಿಲ್ಲಿ ಕಾರ್ನ್ ಫ್ಲೋರನ್ನು ಯೂಸ್ ಮಾಡ್ಲಿಕತ್ತೀನಿ. 2ರಿಂದ 3 ಟೀ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರನ್ನು ತಂಪು ನೀರು ಒಳಗೆ ಮಿಕ್ಸ್ ಮಾಡಿ ಕುದೀತಿರುವಂತಹ ಸೂಪ್ ಒಳಗೆ ಹಾಕಿದ್ರಿ ಅಂತಂದ್ರೆ ಕರೆಕ್ಟಾಗಿರುವಂತಹ ಥಿಕ್ನೆಸ್ ನಮ್ಮ ಸೂಪಿಗೆ ಬರ್ತದೆ. ಸೊ ಕಾರ್ನ್ ಫ್ಲೋರ್ ಇಲ್ಲ ಅಂತನ್ನೋರು ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೋದು. ಇದೇ ರೀತಿಯಾಗಿ ಅಕ್ಕಿ ಹಿಟ್ಟನ್ನು ತಣ್ಣೀರೊಳಗೆ ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ಈ ಸೂಪ್ ಒಳಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಸೊ ಆಮೇಲೆ ಇದು ಕುದ್ದ ಮೇಲೆ ಅದರೊಳಗಿರುವಂತಹ ಥಿಕ್ನೆಸ್ ನಮ್ಗೆ ಕಾಣಿಸ್ತದೆ. ಸೊ ಈಗ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ರುಚಿ ಕೊಡಬೇಕು ಅಂಥೇಳಿ ಬ್ಲ್ಯಾಕ್ ಸಾಲ್ಟನ್ನು ಸಹ ಹಾಕ್ಕೊಂಡೇನಿ. ಮೊದಲಿಗೆ ನಾನು ವೆಜಿಟೇಬಲ್ಸ್ ಫ್ರೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ವೈಟ್ ಸಾಲ್ಟ್ ಹಾಕ್ಕೊಂಡಿದ್ದೆ. ಈಗ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡೀನಿ. ಆಮೇಲೆ ಒಂದು ಸ್ವಲ್ಪ ಹುಳಿ ಇರಲಿ ಅಂಥೇಳಿ ನಿಂಬೆ ಹಣ್ಣನ್ನು ಹಿಂಡ್ಕೊಂಡೀನಿ. ನೀವೀಗ ಒಂದು ಸತಿ ಅದು ಕುದ್ಮೇಲೆ ಟೇಸ್ಟ್ ಮಾಡಿಕೊಂಡು ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಮೆಣಸಿನ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುದಿಸಿದ್ರಿ ಅಂದ್ರೆ ಹೆಲ್ದಿಯಾಗಿರುವಂತಹ ಸ್ವೀಟ್ ಕಾರ್ನ್ ಸೂಪ್ ರೆಡಿ. ಈಗ ಕ್ಲೈಮೇಟು ಬಹಳಷ್ಟು ಚೇಂಜ್ ಆಗ್ತಿರೋದ್ರಿಂದ ಎಲ್ಲರಿಗೂ ಕೆಮ್ಮು, ನೆಗಡಿ, ಗಂಟಲು ನೋಯಿಸೋದು ಇದು ಸರ್ವೇ ಸಾಮಾನ್ಯ. ಆ ಟೈಮ್ ಒಳಗೆ ಈ ತರಹದ ಮನೆ ಮದ್ದನ್ನು ಟ್ರೈ ಮಾಡಿ ನೋಡಿರಿ. ಅದೇ ರೀತಿ ನಿಮ್ಮ ಮನೆ ಒಳಗೆ ಯಾವ ತರಹದ ಮನೆ ಮದ್ದನ್ನು ನೀವು ಮಾಡ್ತೀರಿ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.